ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನಿಮ್ದು ವಾಟ್ಸ್ಆಪ್ ಪ್ರೊಫೈಲ್ ಎಲ್ಲ ವಾಚ್ ಮಾಡ್ತಾ ಇರ್ತೀನಿ, ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಮೇಡಮ್. ಫೈಬ್ರಾಯ್ಡ್ಸ್ ಏನಾರ ಇದಿದೆಯಾ ಮೇಡಮ್? ಯಾವ್ದಕ್ಕೆ ಕಲರ್ ಥೆರಪಿ ಯಾವ್ದಕ್ಕೆ ಫೈಬ್ರಾಯ್ಡ್ಸ್ಗೆ? ಫೈಬ್ರಾಯ್ಡ್ಸ್ ಇದೆ. ಫೈಬ್ರಾಯ್ಡ್ಸ್. ಇದೆ ಫೈಬ್ರಾಯ್ಡ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಅಂದ್ರೆ ಅಲ್ಲಿ ಹ್ಮ್. ಕಿಡ್ನಿ ಮತ್ತೆ ಯೂರಿನ್ ಬ್ಲಾಡರ್ ಎಲ್ಲ ಸ್ಟಾಗ್ನೇಷನ್ ಆಗಿರುತ್ತೆ. ಲಿವರ್ ಅಲ್ಲೂ ಕೂಡ ಸ್ಟಾಗ್ನೇಷನ್ ಆಗಿರುತ್ತೆ. ನಾವ್ ಎಲ್ಲ ಹ್ಮ್. ಸ್ಟಮಕ್ ಸ್ಪ್ಲೀನ್ ಕೂಡ ಸ್ಟಾಗ್ನೇಷನ್ ಆಗಿರುತ್ತೆ. ಅಂದ್ರೆ ಎಲ್ಲಾ ಆರ್ಗನ್ ಗಳಲ್ಲಿ ಮೂವ್ಮೆಂಟ್ಸ್ ಕಡಿಮೆ ಆಗಿರುತ್ತೆ. ಸೊ ನೀವು ಇಲ್ಲಿ ಓಕೆ. ಎಲ್ಲಾ ಆರ್ಗನ್ ಗಳ ಸ್ಟ್ರೆಂಥನ್ ಮಾಡಿದ್ರೆ ಫೈಬ್ರಾಯ್ಡ್ಸ್ ತಾನೇ ಕ್ಲಿಯರ್ ಆಗುತ್ತೆ. ಈ ಸದ್ಯಕ್ಕೆ ನಿಮ್ ಕಲರ್ ಥೆರಪಿಯಲ್ಲಿ ಹೇಳಿರ್ತೀನಿ. ಹಾ, ನೀವು ಕಾಡು ಬೆಸ್ಸನ್ನು ಯಾವ ಸೈಡ್ ಮೇಡಮ್ ನೀವು ಸಿಗೋದು? ಯೂಶಲಿ ಆ ಸೈಡ್ ಅಲ್ಲ, ಏನ್ ಮೇಡಮ್? ಕ್ಲಿನಿಕ್ ಎಲ್ಲಿರೋದು ಹೇಳಿ? ಯಾವ ನಾನ್ ಯೂಶಲಿ? ತಾವರ್ಕೆರೆ ಹತ್ರ, ತಾವರ್ಕೆರೆ, ಮಾಗಡಿ ರೋಡ್. ಹ್ಮ್ ಹಲೋ, ಹ್ಮ್ ಓಕೆ, ಹೇಳಿ ಮೇಡಮ್. ಎಲ್ಲಿದ್ಯಾ? ನಮ್ಮ ಎರಡು ಕೈಯಲ್ಲಿ ಮಧ್ಯದ ಭಾಗ ಮತ್ತು ಉಂಗುರದ ಭಾಗದಲ್ಲಿ ಇಲ್ಲಿ ಯೂಟ್ರಸ್ ರಿಫ್ಲೆಕ್ಸ್ ಬರುತ್ತೆ. ಹಾ, ಇಲ್ಲಿ ಆರೆಂಜ್ ಕಲರ್ ಹಾಕಿ. ಓಕೆ. 3 ದಿನ ಆರೆಂಜ್ ಹಾಕಿ, 3 ದಿನ ಸ್ಕೈ ಬ್ಲೂ ಹಾಕಿ. 3 ದಿನ ಆರೆಂಜ್. 3 ದಿನ ಸ್ಕೈ ಬ್ಲೂ ಹಾಕಿ. ಎರಡು ಕೈಯಲ್ಲೂ ಹಾಕ್ಬೇಕು. ಡೇ ಟೈಮ್ ಅಲ್ಲಿ ಹಾಕಿ. ನೈಟ್ ಮಲ್ಕೊಳ್ಳುವಾಗ ಒಂದು ಕಡಲೆಕಾಳು ಅಂಟಿಸ್ಬೇಕು. ರೆಕಾರ್ಡಿಂಗ್ ಕೊಡ್ತೀನಿ ಮೇಡಮ್, ಆಮೇಲೆ ಕೇಳ್ಕೋಬಹುದು. ಓಕೆ, ಬರ್ಕೊಂಡಿದ್ದೀನಿ ಸೇಫರ್ ಸೈಡ್. ಇಲ್ಲ, ರೆಕಾರ್ಡಿಂಗ್ ಕೊಡ್ತೀನಿ, ತೊಂದ್ರೆ ಇಲ್ಲ. ಆಮೇಲೆ ಕಡಲೆಕಾಳು ಒಂದು ಕಡಲೆಕಾಳಲ್ಲಿ ಅಂಟಿಸ್ಬೇಕು. ನೈಟ್, ಎವ್ರಿ ನೈಟ್ ನೈಟ್ ಹಾಕ್ಬೇಕು, ಬೆಳಗ್ಗೆ ತೆಗೆದು ಬಿಡ್ಬೇಕು. ಎರಡು ಕೈಯಲ್ಲೂ ಹಾಕ್ಬೇಕು. ಜೊತೆಗೆ ಇಲ್ಲಿ ಸ್ಪ್ಲೀನ್ ಜಾಯಿಂಟ್ ಬರುತ್ತೆ. ಇಲ್ಲಿ ಇದು ಪೃಥ್ವಿ ತತ್ವ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಸ್ಪ್ಲೀನ್, ಇಲ್ಲಿ ನೀವು ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕಿ. ಸರ್ಕಲ್ ಹಾಕ್ಬೇಕಾ ಅಥವಾ ಜಸ್ಟ್ ಒಂದು ಡ್ಯಾಶ್ ಸರ್ಕಲ್ ಹಾಕ್ಬೇಕು. ಅಲ್ಲಿ circle ಎರಡು ಹಾಕಿ. ಕೈಗೂ ಹಾಕ್ಬೇಕಾ? ಇಲ್ಲ ಮೇಡಮ್, ಬಲಗೈ ಉಂಗುರದ ಬೆರಳಿಗೆ ಮಾತ್ರ. ರೈಟ್ ಹ್ಯಾಂಡ್ ಉಂಗುರ ಬೆರಳಿಗೆ ಹಾಕಿ. ಆಮೇಲೆ ತೋರು ಬೆರಳಿಗೂ ಕೂಡ ಇಲ್ಲಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕಿ. ಬಲಗೈ ತೋರು ಬೆರಳಿಗೆ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕಿ. ಓಕೆ. ಕಾಲಲ್ಲಿ ಲಿವರ್ ರೆಕಾರ್ಡಿಂಗ್ ಇವತ್ತೇ ಸಿಗತ್ತಾ ಮೇಡಮ್? ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ಕೋಬಹುದಲ್ಲ? ಕೊಡ್ತೀನಿ, ಅಪ್ಲೋಡ್ ಮಾಡ್ಬಿಡ್ತೀನಿ. ಇನ್ನೊಂದು ನಮ್ ಮೆಗಾ ಮೆರಿಡಿಯನ್ ಕಲರ್ ಥೆರಪಿ ಅಂತ ಹೇಳ್ತೀವಿ. ಅಲ್ಲಿ ನಮ್ಮ ಬಲಗೈ ಇಲ್ಲಿ ನೋಡಿ, ಹೆಬ್ಬೆರಳಿದೆ. ಹೆಬ್ಬೆರಳಿನ ಕೆಳಭಾಗದಲ್ಲಿ ಇಲ್ಲೊಂದು ಬ್ಲಾಕ್ ಕಲರ್ ಇಡಬೇಕು. ಜೊತೆಗೆ ಅದ್ರ ಪಕ್ಕದಲ್ಲಿ ಇಲ್ಲೊಂದು ಬ್ಲಾಕ್ ಕಲರ್ ಇಡಬೇಕು. ಕಾಣಿಸ್ತಿದ್ಯಾ? ಇಲ್ಲೊಂದು ಬ್ಲಾಕ್ ಕಲರ್ ಇಡಬೇಕು. ಜೊತೆಗೆ ಹಿಂಭಾಗದಲ್ಲಿ ಇಲ್ಲೊಂದು ಬ್ಲಾಕ್ ಕಲರ್ ಇಡಿ, ಇಲ್ಲೊಂದು ಬ್ಲಾಕ್ ಕಲರ್ ಹಾಕಿ. ಅದು ಜಸ್ಟ್ ಆಪೋಸಿಟ್ ಸೈಡ್ ಆಫ್ ದ ಸೇಮ್ ಪಾಯಿಂಟ್ ಅಲ್ಲಿ ಆಪೋಸಿಟ್ ಅಲ್ಲಿ ಇಡ್ಬೇಕು. ಸರಿನಾ? ಇದು ಇಟ್ಬಿಟ್ಟು ಡೇ ಟೈಮ್ ಅಲ್ಲಿ ಬ್ಲಾಕ್ ಹಾಕಿ, ನೈಟ್ ಮಲ್ಕೊಳ್ಳಾಗ ಒಂದು ಕಡಲೆಕಾಳು ಅಂಟಿಸಿ. ಇಲ್ಲೊಂದು ಕಡಲೆಕಾಳು, ಇಲ್ಲೊಂದು ಕಡಲೆಕಾಳು, ಇಲ್ಲೊಂದು ಕಡಲೆಕಾಳು ಅಂಟಿಸ್ಬೇಕು, ಇಲ್ಲೊಂದು ಕಡಲೆಕಾಳು ಅಂಟಿಸ್ಬೇಕು. ಸರಿನಾ? ಇಷ್ಟು ಮಾಡಿ ಮೇಡಮ್, ಇದು ಸರಿ ಹೋಗುತ್ತೆ. 1 or 2 ಮಂತ್ಸ್ ಮಾಡಿ. 1 or 2 ಮಂತ್ಸ್ ಮಾಡಿ. ಕಾಲಲ್ಲಿ ಲಿವರ್ 3 ಅಂತ ಪಾಯಿಂಟ್ ಬರುತ್ತೆ. ಇಲ್ಲಿ ನಿಮ್ಗೆ ಇಮೇಜ್ ಅಲ್ಲಿ ಚೆಕ್ ಮಾಡಿದ್ರು ಸಿಗುತ್ತೆ. ಗೂಗಲ್ ಅಲ್ಲಿ ಲಿವರ್ 3 ಪಾಯಿಂಟ್ ಅಂತ ಚೆಕ್ ಮಾಡಿದ್ರು ಸಿಗುತ್ತೆ. ಇಲ್ಲಿ ನೀವು ಅಂಟಿಸ್ಬೇಕು, ಒತ್ತಬೇಕು. ಈ ರೀತಿ ಹೀಗೆ ಈ ರೀತಿ ಪ್ರೆಸ್ ಕೊಡ್ಬೇಕು. ಎರಡು ಕಾಲಲ್ಲಿ ಪ್ರೆಸ್ ಕೊಡ್ಬೇಕು. ನೈಟ್ ಮಲ್ಕೊಳ್ಳುವಾಗ ಒಂದು ಬಟಾಣಿ ಕಾಳು ಅಂಟಿಸಿ. ಸರಿನಾ? ಬಟಾಣಿ ಕಾಳು ಅಂಟಿಸ್ಬಿಟ್ಟು ನೈಟ್ ಹಾಕ್ಬೇಕು, ಬೆಳಗ್ಗೆ ತೆಗ್ದ್ಬಿಡ್ಬೇಕು. ಎರಡು ಕಾಲಲ್ಲಿ. ಜೊತೆಗೆ ಸಾಧ್ಯ ಆದ್ರೆ ಯೋಗಾ ಕ್ಲಾಸ್ ಗಳಿಗೆ ಜಾಯ್ನ್ ಆಗ್ಬಿಟ್ಟು ಎಕ್ಸರ್ಸೈಸ್ ಗಳು ಮಾಡಕ್ ಹೇಳಿ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಯೋಗ ಇರುತ್ತೆ? ಹೌದೌದು, ಬದ್ಧಕೋನಾಸನ ಆಮೇಲೆ ಸೂರ್ಯ ನಮಸ್ಕಾರ ಎಲ್ಲ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಇದೆ ಯೋಗಾಸನದಲ್ಲಿ. ಅಂದ್ರೆ ಸ್ಟಾಗ್ನೇಷನ್ ಆಗಿರುತ್ತಲ್ಲ ಮೇಡಮ್, ಸ್ಟಾಗ್ನೇಷನ್ ಇಂದ ಸ್ಟೋನ್ ಫಾರ್ಮೇಶನ್ ಆಗಿರುತ್ತೆ. ಸೊ ನೀವು ಯೋಗ ಎಲ್ಲ ಮಾಡಿದಾಗ ಹೌದು, ಸಿಸ್ಟ್ ಆಗೋದೇ ಸ್ಟಾಗ್ನೇಷನ್ ಇಂದ. ಇವಾಗ ನಮ್ ಬಾಡಿ ಮೂವ್ಮೆಂಟ್ ಇಲ್ಲದೆ ಇದ್ದಾಗ, ಮೂವ್ಮೆಂಟ್ ಇಲ್ಲದೆ ಇದ್ರೆ ಅಲ್ಲಿ ಗಡ್ಡೆಗಳಾಗ್ತಾ ಹೋಗುತ್ತೆ. ಅಂದ್ರೆ ಕಫ ಫಾರ್ಮೇಶನ್ ಆಗಿ ಅದು ಗಡ್ಡೆ ಆಗುತ್ತೆ. ಎಲ್ಲೆಲ್ಲ ಗಡ್ಡೆಗಳಿರುತ್ತೆ. ಸೊ ನಿಮ್ಗದು ಈ ರೀತಿ ಕೆಲವೊಬ್ಬರಿಗೆ ಯೂಟ್ರಸ್ ಅಲ್ಲಿ ಗಡ್ಡೆ ಆಗುತ್ತೆ, ಕೆಲವೊಬ್ಬರಿಗೆ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ಯಾವ್ಯಾವ ಆರ್ಗನ್ ಪ್ರಾಬ್ಲಮ್ ಆಗುತ್ತೆ ಅಲ್ಲೆಲ್ಲ ಗಡ್ಡೆಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಲಿಪೋಮ ತರ ಆಗೋದಾಗ್ಲಿ, ಇವೆಲ್ಲ ಬರೋದೆಲ್ಲ ಅದರಿಂದಾನೆ. ಸೊ ನಮ್ ಬಾಡಿ ಯಾವಾಗ ಚಲನೆಯಲ್ಲಿ ಇರಬೇಕು, ಅಂದ್ರೆ ಮೂವ್ಮೆಂಟ್ ಅಲ್ಲಿ ಇರಬೇಕು. ಬಾಡಿ ಮೂವ್ಮೆಂಟ್ ಅಲ್ಲಿ ಇದ್ದಾಗ ಸ್ಟಾಗ್ನೇಷನ್ ಆಗಲ್ಲ. ಅಲ್ಲಿ ಹೀಟ್ ರೇಸ್ ಆಗುತ್ತೆ. ಹೀಟ್ ರೇಸ್ ಆಗಿ ಇದೆಲ್ಲ ತಾನೇ ಕ್ಲಿಯರ್ ಆಗ್ತಾ ಬರುತ್ತೆ. ಜೊತೆಗೆ ಕಾಲಲ್ಲಿ ಒಂದು SP6 ಅಂತ ಒಂದು ಪಾಯಿಂಟ್ ಬರುತ್ತೆ. ಇಲ್ಲಿ ಇದು ಕಾಲ ಹತ್ರ ಒಂದು ಇದು ಬರುತ್ತೆ ನೋಡಿ, ಗಂಟೆ ತರ ಬರುತ್ತಲ್ಲ, ಅಲ್ಲಿಂದ ಈ ರೀತಿ 3 ಫಿಂಗರ್ಸ್ ಮೆಜರ್ ತಗೊಳ್ಳಿ. ಮೆಜರ್ ತಗೊಂಡ್ಬಿಟ್ಟು ಇಲ್ಲಿ 20 ಸರಿ ಪ್ರೆಸ್ ಮಾಡ್ಬೇಕು. ಹೀಗೆ ಎರಡು ಕಾಲಲ್ಲಿ 20 ಸರಿ ಪ್ರೆಸ್ ಮಾಡಿ. ವಾರದಲ್ಲಿ 2 ದಿವಸ ಮಾತ್ರ. ಇಷ್ಟು ಮಾಡಿ ಮೇಡಮ್, ಸರಿ ಹೋಗುತ್ತೆ. ಮತ್ತೆ ಫುಡ್ ಅಲ್ಲಿ ಹಾಲು, ಮೊಸರು, ಮಜ್ಜಿಗೆ ತಗೋಬಾರ್ದು. ತಂಪು ಮಾಡುವಂತ ಪದಾರ್ಥಗಳನ್ನ ತಗೋಬೇಡಿ. ಹಣ್ಣುಗಳನ್ನ ತಗೊಳ್ಬಾರ್ದು. ಯಾವ್ದು ಮೊಸರೆಲ್ಲ ಲಿಮಿಟ್ ಆಗಿ ಒನ್ ಟೈಮ್ ಮೊಸರನ್ನ ತಿಂತೀವಿ, ಅದು ಫುಲ್ ಸ್ಟಾಪೇ ಮಾಡಿ ಅಂತೀರಾ? ಸ್ವಲ್ಪ ದಿನ ಇದು ಕ್ಲಿಯರ್ ಆಗುತ್ತಾನ ಸ್ಟಾಪ್ ಮಾಡಿ, ಆಮೇಲೆ ನೀವು ಯೂಸ್ ಮಾಡಬಹುದು, ಏನು ತೊಂದ್ರೆ ಇಲ್ಲ. ಸರಿ ಮೇಡಮ್, ಇಷ್ಟು ಮಾಡಿ. ಫ್ರೋಜನ್